ಅನೇಕ ಅಡಚಣೆಗಳು ಬರುತ್ತೆ, ಟೆನ್ಷನ್ಸ್ ಆಗುತ್ತೆ, ಕಿರಿಕಿರಿ ಅಂತೂ ತಪ್ಪಿಲ್ಲ. ಅದರಿಂದ ಕನ್ಯಾ ರಾಶಿಯವರು ಈ ವಾರ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ನೋಡಿ, ತುಲಾ ರಾಶಿಯವರಿಗೆ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂತ ಈ ವಾರ. ವಿದ್ಯಾರ್ಥಿಗಳಾಗಿದ್ರೆ ಎಜುಕೇಶನ್ ಅಲ್ಲಿ ಅಥವಾ ಕೆಲಸ ಮಾಡುವಂತವರಿಗೆ ಧನಕನಕ ಸಂಪತ್ತು ಪ್ರಾಪ್ತಿ. ಧನುಸ್ ರಾಶಿಯವರಿಗೆ ಬಹಳ ವಿಶೇಷವಾದಂತಹ ಫಲ. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂಭೂಷಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ವೀಕ್ಷಿತ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೀನಿ. ಇನ್ನು ಈ ವಾರ ಭವಿಷ್ಯವನ್ನು ನೋಡೋದಾದರೆ ಮೊದಲನೇದಾಗಿ ಈ ವಾರದ ಹೈಲೈಟ್ಸ್ ನೋಡಬೇಕು. ಈ ವಾರ ನಾವು ನೋಡ್ತಾ ಇರುವಂಥದ್ದು 19/7/2026ರಿಂದ 25/7/2026 ತನಕ ಶ್ರೀಶಕೆ 1948ನೇ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು. ಇನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ದೇವಿ ಪೂಜೆ, ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಮಾಸ. ಇನ್ನು ಈ ವಾರದಲ್ಲಿ ಹೈಲೈಟ್ಸನ್ನು ನೋಡೋದಾದರೆ ನಾವು ಏನಂಥ ವಿಶೇಷಗಳೇನಿಲ್ಲ. 24ನೇ ತಾರೀಕು ಆಷಾಢ ಮಾಸ, ವಿಶೇಷ ದೇವಿ ಪೂಜೆ, ಲಕ್ಷ್ಮೀ ಪೂಜೆ ಇರುವಂಥದ್ದು. ಇನ್ನು 25ನೇ ತಾರೀಕು ಸರ್ವತ್ರ ಏಕಾದಶಿ ಇರುವಂಥದ್ದು ಅವತ್ತು. ಅದು ಬಿಟ್ಟರೆ ಮಿಕ್ಕೆಲ್ಲ ಸಾಮಾನ್ಯವಾದಂಥದ್ದು. ಆಷಾಢ ಆಗಿರೋದ್ರಿಂದ ಯಾವುದೇ ಶುಭ ಕಾರ್ಯಗಳು ಇರುವುದಿಲ್ಲ. ಇನ್ನು ಈ ವಾರದ 12 ರಾಶಿಯವರ ದ್ವಾದಶ ಫಲಾಫಲಗಳನ್ನು ನೋಡೋದಾದರೆ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂಭೂಷಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ನೋಡೋಣ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೇಷರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು, ವ್ಯವಹಾರದಲ್ಲಿ ಒಂದಷ್ಟು ಧನಲಾಭ ಆಗುವಂಥದ್ದು, ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಒಂದಷ್ಟು ಧನ ಪ್ರಾಪ್ತಿ ಆಗುವಂಥದ್ದು, ಲೋನ್ಸ್ ಆಗುವಂಥದ್ದು, ಯಾವುದೋ ಒಂದು ಕೆಲಸ ಸಿಗುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಮೇಷರಾಶಿಯವ್ರಿಗೆ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವ್ರಿಗೆ 11 ಕವಡೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ. ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಭಾಳ ಎಚ್ಚರಿಕೆಯಿಂದ ಇರಿ. ಸ್ವಲ್ಪ ಮೋಸ ಹೋಗುವಂಥದ್ದು ಅಥವಾ ತಮ್ಮ ತಂಗಿಯ ಜೊತೆ ಕಿರಿಕಿರಿ ಆಗುವಂಥದ್ದು, ಸ್ನೇಹಿತರ ಜೊತೆ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಆಗ್ತದೆ. ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ನೀವೇನು ಮಾಡಬೇಕು ಅಂದರೆ ಅವರೆಕಾಳು ನೆನೆಸ್ಬಿಟ್ಟು ಸೂಪ್ ಕೊಡೋದ್ರಿಂದ ಈ ನೆಗೆಟಿವಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ 3, 3, 6, 3, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ಅನೇಕ ಥರದ ಸಂಕಷ್ಟಗಳಲ್ಲಿ ಖಂಡಿತವಾಗಿಯೂ ಸಿಲುಕಿಕೊಳ್ಳುವಂಥದ್ದು ಗ್ಯಾರಂಟಿ. ಅದರಿಂದ ಈ ವಾರ ಚೆನ್ನಾಗಿಲ್ಲ. ಸ್ವಲ್ಪ ಹಸಿ ಹುಲ್ಲು ತಗೊಳ್ಳಿ. ಹಸಿ ಹುಲ್ಲು ತಗೊಂಡು ಹಸುಗಳಿಗೆ ಕೊಡೋದ್ರಿಂದ ಈ ನೆಗೆಟಿವಿಟಿ ಈ ವಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಈ ಕರ್ಕಾಟಕ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ ಪ್ರಾಪ್ತಿ ಆಗುವಂಥದ್ದು, ವ್ಯವಹಾರದಲ್ಲಿ ಲಾಭ, ಅನುಕೂಲಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ತುಂಬ ದಿನದಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗುವಂಥದ್ದು ಎಲ್ಲವೂ ಕೂಡ ಕರ್ಕಾಟಕ ರಾಶಿಯವ್ರಿಗೆ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು.
ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ದನಕನಕಾದಿಗಳೆಲ್ಲವೂ ಕೂಡ ನಷ್ಟ ಆಗುತ್ತೆ, ವ್ಯವಹಾರದಲ್ಲಿ ನಷ್ಟ ಆಗುತ್ತೆ. ನಿಮ್ಮ ಕೋಪವೇ ಈ ವಾರ ನಿಮ್ಮ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಭಾಳ ಎಚ್ಚರಿಕೆಯಿಂದಿರಿ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಗೋಧಿ ದಾನವನ್ನು ಮಾಡಿ. ವಾರದ ಆರಂಭದಲ್ಲಿ ಗೋಧಿ ದಾನವನ್ನು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕೆಲಸ ಕಾರ್ಯಗಳಿಗೆ ಹೋಗಿ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ದನಕನಕಾದಿಗಳು ಹೋಗುತ್ತೆ ಮತ್ತು ಗೌರವ ಹೋಗುತ್ತೆ. ಕೆಲಸದಲ್ಲಿ ಅನೇಕ ಅಡಚಣೆಗಳು ಬರುತ್ತೆ, ಟೆನ್ಷನ್ಸ್ ಆಗುತ್ತೆ, ಕಿರಿಕಿರಿ ಅಂತೂ ತಪ್ಪಿದ್ದಲ್ಲ. ಅದರಿಂದ ಕನ್ಯಾ ರಾಶಿಯವರು ಈ ವಾರ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಹೆಸರು ಕಾಳು ತಗೊಳ್ಳಿ. ಆ ಹೆಸರು ಕಾಳನ್ನ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಬಿಟ್ಟು ಅದರಲ್ಲಿ ಒಂದು ನಾಣ್ಯವನ್ನು ಇಟ್ಬಿಟ್ಟು, ಭಗವಂತ ಈ ವಾರ ಎಲ್ಲ ಕೆಲಸ ಕಾರ್ಯಗಳು ನನಗೆ ಚೆನ್ನಾಗಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಎಲ್ಲ ದೋಷಗಳು ಎಲ್ಲ ಸಮಸ್ಯೆಗಳು ಕಮ್ಮಿ ಆಗಲಿ ಅಂತೇಳಿ ಒಂದು ಗಂಟಲ್ಲಿ ಕಟ್ಟಿಡಬೇಕು. ಅದಾದಮೇಲೆ ವಾರದ ಕೊನೆಯಲ್ಲಿ ತೆಗೆದುಕೊಂಡು ಹೋಗಿ ಯಾವುದಾದ್ರು ದೇವಸ್ಥಾನದ ಉಂಡಿಯಲ್ಲಿ ಹಾಕಬೇಕು. ಇದನ್ನು ಮಾಡೋದ್ರಿಂದ ಈ ನೆಗೆಟಿವ್ಸ್ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ. ಅಥವಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬರೋದ್ರಿಂದ ಕೂಡ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 4, 4, 8, 8, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲವಿದೆ, ವ್ಯವಹಾರದಲ್ಲಿ ಲಾಭವೂ ಇದೆ. ಅತ್ಯಂತ ವ್ಯವಹಾರದ ಲಾಭ, ಕೆಲಸ ಕಾರ್ಯಗಳಲ್ಲಿ ಲಾಭ, ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗುವಂಥ ಈ ವಾರ. ವಿದ್ಯಾರ್ಥಿಗಳಾಗಿದ್ದರೆ ಎಜುಕೇಷನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು, ಸ್ವಂತವಾಗಿ ಕೆಲಸ ಮಾಡುವಂಥವ್ರಿಗೆ ಧನಕನಕ ಸಂಪತ್ತು ಪ್ರಾಪ್ತಿ, ಅಂದರೆ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲಗಳಾಗುವಂಥದ್ದು. ಇನ್ನು ಕಂಪ್ನೀಸಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ರೆಕಗ್ನೈಸ್ ಸಿಗುವಂಥದ್ದು, ಸ್ವಲ್ಪ ಕೆಲಸದ ರಿಲ್ಯಾಕ್ಸೇಷನ್ ಆಗುವಂಥದ್ದು ಈ ವಾರ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 3, 9, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಶ್ಚಿಕ ರಾಶಿಯವ್ರಿಗೆ ಧನ ಸಂಪತ್ತು ಪ್ರಾಪ್ತಿ, ಆಭರಣ ಸಂಗ್ರಹ ಯೋಗ ಇದೆ, ಕಳೆದು ಹೋದಂತಹ ವಸ್ತು ಸಿಗುವಂಥದ್ದು, ಧನಲಾಭ ಇದೆ, ಶಾರೀರಿಕ ಸೌಖ್ಯವೂ ಕೂಡ ಚೆನ್ನಾಗಿದೆ, ವ್ಯವಹಾರದಲ್ಲಿ ಧನಲಾಭವು ನಿಮಗೆ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುಸ್ ರಾಶಿಯವ್ರಿಗೆ 3, 3, 6, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಇಲ್ಲಿ 10 ಕವಡೆ ಧನುಸ್ ರಾಶಿಯವರಿಗೆ ಬಹಳ ವಿಶೇಷವಾದಂಥ ಫಲ. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ವ್ಯವಹಾರದಲ್ಲಿ ಲಾಭ, ಒಂದು ಪ್ರವಾಸವನ್ನು ಕೈಗೊಳ್ಳುವಂಥದ್ದು, ಕ್ಷೇತ್ರ ದರ್ಶನ ಮಾಡುವಂಥದ್ದು ಎಲ್ಲವೂ ಕೂಡ ಯೋಗ ಧನುಸ್ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 3, 6, 3, 9, 9, 3, 12, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯಗಳಲ್ಲಿ ಮಕರ ರಾಶಿಯವರಿಗೆ ಅಲ್ಪ ಜಯ ಇದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಪ್ರಯತ್ನದಿಂದ ಸುಖ ಪ್ರಾಪ್ತಿ ಆಗುವಂಥ ಯೋಗ ಇದೆ ಇವರಿಗೆ. ಅದರಿಂದ ಇವರು ಮಾಡಬೇಕಾಗಿರುವಂಥದ್ದು ಏನಂದರೆ 50-50 ವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಹನುಮಾನ್ ಚಾಲೀಸನ ಓದ್ಕೊಳ್ಳಿ, ಇದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 3, 3, 6, 2, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಲಾಭ ಇರುವಂಥದ್ದು, ವ್ಯವಹಾರದಲ್ಲಿ ಲಾಭ ಉಂಟು ಮತ್ತು 7.5 ಇದ್ರೂ ಕೂಡ ಕೊನೆಯಲ್ಲಿ ಒಂದಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಯೋಗ ಈ ವಾರದಲ್ಲಿ ನಿಮಗಿದೆ. ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆಗಳೇನು ಹೇಳ್ತಾ ಇದೆ? ವ್ಯವಹಾರದಲ್ಲಿ ಧನ ನಷ್ಟವನ್ನು ಹೇಳ್ತಾ ಇದೆ. ಮೊದಲೇ ಜನ್ಮಶನಿ, ಎಲ್ಲದರಲ್ಲೂ ಆಯಾಸ, ನಿರಾಸಕ್ತಿ, ಏನು ಮಾಡಲಿಕ್ಕೂ ಆಸಕ್ತಿ ಇರ್ತಿಲ್ಲ, ಮತ್ತು ಕೆಲಸ ಕಾರ್ಯಗಳಲ್ಲೆಲ್ಲ ನಷ್ಟ ಆಗ್ತಾ ಇದೆ, ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಆಲ್ರೆಡಿ. ಅದರ ಜೊತೆಗೆ ಈ ವಾರ ಬೇರೆ ಒಂದಷ್ಟು ದುಡ್ಡು ಕಳ್ಕೊಳ್ಳುವಂಥದ್ದು, ಮತ್ತು ಬೇಗ ದುಡ್ಡು ಬಂದ್ಬಿಡುತ್ತೆ ಅಂತ ಯಾರಿಗೋ ದುಡ್ಡಿನ ಆಸೆಗೆ ದುಡ್ಡು ಕೊಟ್ಬಿಟ್ಟು ಸಮಸ್ಯೆ ಸಿಕ್ಕಾಕೊಡುವಂಥದ್ದು, ವ್ಯವಹಾರದಲ್ಲಿ ನಷ್ಟವನ್ನು ಹೊಂದುವಂಥದ್ದು, ಆರೋಗ್ಯದ ಸಮಸ್ಯೆ, ಆಸ್ಪತ್ರೆಗಾಗಿ ಖರ್ಚು. ಈ ವಾರ ಸ್ವಲ್ಪ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಮೃತ್ಯುಂಜಯ ಸ್ವಾಮಿ ಅಥವಾ ಶಿವನ್ ಟೆಂಪಲಲ್ಲಿ ಹೋಗಿ ಒಂದು ಅಭಿಷೇಕವನ್ನು ಮಾಡಿಸಿ, ಅನುಕೂಲ ಆದರೆ ಒಂದು ರುದ್ರಾಭಿಷೇಕವನ್ನೇ ಮಾಡಿಸಿ, ಅಕ್ಕಿ ದಾನವನ್ನು ಮಾಡಿ
ಇದರಿಂದ ಸ್ವಲ್ಪ ನೆಗೆಟಿವ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ, ನಿಮಗೂ ಕೂಡ ಜಾತಕವನ್ನು ತೋರಿಸ್ಬೇಕು, ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಬೇಕು, ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು, ನಮ್ಮ ಬಗ್ಗೆ ಕೇಳಬೇಕು ಅಂತಿದ್ದರೆ ಖಂಡಿತವಾಗಿಯೂ ನನ್ನನ್ನು ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ 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 ಶಂಕರ